ಕಟಕ ರಾಶಿಯವರಿಗೆ ಟ್ರಾನ್ಸ್ಫರು, ವಿಶೇಷವಾಗಿ ಹೊಸ ಪದವಿ, ದುಡ್ಡು ಪ್ರಾಪ್ತಿ, ಅನಕ್ಕಾಗಿ ಹೊಸ ಯೋಗಗಳು ಸಿಗುತ್ತೆ. ಆದರೆ ಹಳೆ ಕೆಲಸ ಬಿಡೋಕ್ಕೆ ಮೊದಲು ಹೊಸದಾಗಿರೋದನ್ನ ಪರ್ಮನೆಂಟ್ ಮಾಡಿಕೊಂಡ ಮೇಲೆ ಹಳೆದನ್ನು ಬಿಡಬೇಕು. ಇಲ್ಲದೇ ಇದ್ದರೆ ಉಣ್ಣಿಂದಿ ಪಯ ಮುಣ್ಣದೆ ಒಣ ಇರೋದು ಹೊಟ್ಟೋಗುತ್ತೆ. ಹುಷಾರ್. ನಿಮಗೆ ಟ್ರಾನ್ಸ್ಫರು, ಪ್ರಮೋಷನ್ಗಿಂತ ದುಡ್ಡು ಎಕ್ಸ್ಟ್ರಾ ಬರೋ ಅವಕಾಶಗಳು, ಅಂದರೆ ತಂದೆ ಕಡೆ ಎಕ್ಸ್ಟ್ರಾ ಬರ್ಬೋದು, ಹಳೆ ಸೈಟ್ ಮಾರಿ ಬರ್ಬೋದು, ಅಥವಾ ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದ್ರು ಕೊಡ್ಬೋದು, ಆಸ್ತಿ ಭಾಗ ಬರ್ಬೋದು, ಹಳೆ ಕೇಸ್ ಗೆಲ್ಬೋದು. ಇಂಥ ಅವಕಾಶಗಳು ಕಟಕ ರಾಶಿಗೆ ಜಾಸ್ತಿ. ಸಿಲಿಕಾನ್ ಎಲಿವೇಟರ್ಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಟಕ ರಾಶಿಯಲ್ಲಿ ಒಂದು ವಿಶೇಷ ಏನು ಅಂದರೆ ವಿದೇಶ ಪ್ರಯಾಣ. ಅಕಸ್ಮಾತ್ ವಿದೇಶಕ್ಕೆ ಹೋಗದೇ ಇದ್ರು ಯಾತ್ರೆ ಮಾಡುವಂಥವ್ರು, ಅಂದರೆ ಬಡವರು ಇರ್ತಾರೆ, ಅವರು ವಿದೇಶಕ್ಕೆ ಎಲ್ಲರೂ ಹೋಗೋಕ್ಕಾಗತ್ತೆ, ಯಾರ ಕರ್ಕೊಂಡು ಹೋಗ್ಬೋದು ಬಾಣ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಇಲ್ವಾ, ಯಾತ್ರೆ ಕರ್ಕೊಂಡು ಹೋಗ್ಬೋದು, ಕ್ಷೇತ್ರಾದಿ ಯಾತ್ರೆಗಳು ಅಂತ. ಚಂದ್ರ ಸಂಚಾರ ಗ್ರಹ. ಸೊ ಎಲ್ಲಿವರೆಗೂ ಅವ್ನು ಕರೆಕ್ಟಾಗಿ 6 ತಿಂಗಳ ಕಾಲ ಚೆನ್ನಾಗಿ ಸಂಚಾರ ಮಾಡ್ತಾನೆ, ಸ್ಪೀಡ್ ಜಾಸ್ತಿ. ಆ ಸ್ಪೀಡಾಗಿ ಏನು ಮಾಡ್ತಾರೆ, ಮೊನ್ನೆ ತಾನೇ ಈ ಕ್ಷೇತ್ರಕ್ಕೆ ಹೋಗಿ ಬಂದೆ, ಮಂತ್ರಾಲಯಕ್ಕೆ ಹೋಗಿ ಬಂದ್ರ, ಸರಿ ಬನ್ನಿ ಈ ಸಲ ಗದಗ ಕಡೆ ಹೋಗಿ ಬರೋಣ, ಬನ್ನಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋಣ. ಅಂದರೆ ಯಾತ್ರೆಗಳು, ದೇವಸ್ಥಾನ ಕ್ಷೇತ್ರಗಳು ತಿರುಗಾಲ್ ತಿಪ್ಪಿಗೆ ವ್ಯವಸ್ಥಿತವಾಗುತ್ತೆ. ಸೊ ಶಿರ್ಡಿಗೆ ಹೋಗ್ತಕ್ಕಂಥ ಗುರು ರಕ್ಷೆ ಈ ಕಟಕ ರಾಶಿಗೆ ಬಹಳ ಬೇಕು. ಯಾಕೆಂದರೆ ಗುರು ಅಂದರೆ ಸ್ವಲ್ಪ ಮಾತ್ರ ಮೂತ್ರ ವಿಸರ್ಜನೆ ಬಗ್ಗೆ, ಮಲಮೂತ್ರ ವಿಸರ್ಜನೆ ಬಗ್ಗೆ, ನೀವು ಸ್ವಲ್ಪ ಕಿಬ್ಬೊಟ್ಟೆ ಬಗ್ಗೆ ನೋಡ್ಕೋಬೇಕು, ನೋವುಗಳು ಉಂಟಾಗುತ್ತೆ. ಸೊ ಅದರಿಂದ ಊಟದಲ್ಲಿ ದಯವಿಟ್ಟು ಮೆಂತ್ಯವನ್ನು ತಗೊಳ್ಳಿ. ಉಷ್ಣ ಪದಾರ್ಥಗಳು ಜಾಸ್ತಿ ಆಗುತ್ತೆ. ಅಂದರೆ ಈ ಚಂದ್ರನಿಗೆ ಉಷ್ಣ, ಅದು ಕಟಕ ರಾಶಿ, ಚಂದ್ರನ ಮನೆ, ಉಷ್ಣ ಜಾಸ್ತಿ.